ಜಾತಿಯವ್ರನ್ನ ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು. ಅವನು ಯಾವ ಜಾತಿ ಏನಾರು ಆಗಿರಲಿ, ಕ್ರಮೇಣ ಜಾತಿ ಹೋಗಬೇಕು. ನಾನು ಅದಕ್ಕೆ ಒಂದು ಇಲ್ಲೂ ಹೇಳ್ಬಿಡ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಾಗ, ಲಾ ಓದುವಾಗ ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ರು. ನೀರು ಕುಡಿಸಬೇಕಾಗಿತ್ತು. ನಾನು ಎಲ್ಲಿಂದ ನೀರು ತರೋದು, ಬಾವಿಲಿ ಸೇರ್ಕೊಬರ್ಬೇಕಾಗಿತ್ತು. ಆಗ ಓಪನ್ ವೆಲ್ಗಳಿದ್ದವು, ಈಗಿಲ್ಲ ಬಿಡಿ. ಈಗ ಎಲ್ಲ ಓಪನ್ ವೆಲ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಈಗ ಓಪನ್ ವೆಲ್ಗಳಿಲ್ಲ. ನಾನು ಓದುವಾಗ ಓಪನ್ ವೆಲ್ಗಳಿದ್ದವು. ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತ ತಂದು ದನಕರುಗಳು ಕುಡಿಸಬೇಕಾಗಿತ್ತು ಮನೇಲಿರೋಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ ನಾನು, ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಎಲ್ಲ, ಕಸ ಎಲ್ಲ ಹಾಕ್ಬಿಟ್ಟಿರೋವು ನೀರಿಗೆ. ಆ ಕಸದಿಂದ ನೀರು ಮುಚ್ಕೊಬಿಟ್ಟಿರೋದು, ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಪಕ್ಕಕ್ಕೆ ಸರಿಸಿದ ಮೇಲೆ ನೀರು ತಗೊಳ್ಳುವೆ. ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮುಚ್ಕೊಬಿಟ್ಟೋದು. ಹೆಂಗಾಗಿದೆ ನಮ್ಮ ಜಾತಿ ವ್ಯವಸ್ಥೆ ಅಂತಂದರೆ, ಜಾತಿ ವ್ಯವಸ್ಥೆ ಅಂದರೆ ಅನೇಕ ಸುಧಾರಕರು ಬಂದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ. ಜಾತಿ ವ್ಯವಸ್ಥೆ ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಂಗಾಗ್ಬಿಡದೆ ಇದು ನನ್ನ ಅನುಭವದ ಮಾತು. ಆದ್ದರಿಂದ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾಗುತ್ತೆ.